ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಬರ್ತಾ ಇದೆ ಜಸ್ಟ್ ಇನ್ನು ಅಪ್ಡೇಟು, ರೂಮರ್ಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ರೂಮರ್ಸು ನೆನ್ನೆಯಿಂದ ಆಚೆಗೆ ಸ್ಪ್ರೆಡ್ ಆಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ, ಹೌ ಅಬೌಟ್ ಹಾರ್ದಿಕ್ ಪಾಂಡ್ಯ ಇನ್ CSK ಇನ್ ಸೀಸನ್ 2026 ಅಂತ, ಸಾರಿ 2027 ಅಂತ ಈಗ ಅಪ್ಡೇಟು ಬರ್ತಾ ಇದೆ. ರೂಮರ್ಸು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ. ಏನಂತಂದರೆ MS ಧೋನಿ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆ ಮಾತಾಡಿದಾರಂತೆ. ಹಾರ್ದಿಕ್ ಪಾಂಡ್ಯ ಅವರು ಬರೋದಕ್ಕೆ ನೆಕ್ಸ್ಟ್ ಸೀಸನು ಬಿಟ್ಟು ಮುಂಬೈ ಇಂಡಿಯನ್ಸ್ನ ರೆಡಿ ಇದ್ದಾರಂತೆ. ಏನಕ್ಕೆ ಅಂದರೆ ಮುಂಬೈ ಇಂಡಿಯನ್ಸು ಅನ್ಹ್ಯಾಪಿ ಆಗಿದ್ರಂತೆ ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಿ. ಪಾಂಡ್ಯನ ತೆಗೆದಾಕಬೇಕು ಅಂತ ಅನ್ಕೊಂಡಿದ್ರಂತೆ ಮುಂಬೈ ಇಂಡಿಯನ್ಸ್ ಅವರು. ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ತೆಗೆದಾಕಬೇಕು ಅಂದ್ಕೊಂಡಿದ್ರಂತೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಸಿಕ್ಕಾಪಟ್ಟೆ MS ಧೋನಿ ಅವ್ರ ಜೊತೆಗೆ ಕ್ಲೋಸ್ ಆಗಿರೋದ್ರಿಂದ, ಸೊ ಹೆಂಗೆ ಸಂಜು ಸ್ಯಾಮ್ಸನ್ ಅವ್ರ ಜೊತೆಗೂ ಕ್ಲೋಸ್ ಆಗಿದ್ಬಿಟ್ಟು ಅವ್ರನ್ನ ಕರೆಸ್ಕೊಂಡ್ರೋ, ಟ್ರೇಡ್ ಮಾಡಿಸ್ಕೊಂಡ್ರೋ, ಅದೇ ರೀತಿ ಹಾರ್ದಿಕ್ ಪಾಂಡ್ಯನೂ ಕೂಡ ಟ್ರೇಡ್ ಮಾಡಿಸ್ಕೊಬಹುದು ಅನ್ನೋ ರೀತಿ ಇವಾಗ ಅಪ್ಡೇಟ್ಗಳು, ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದೆ. ಸೊ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಗುಜರಾತ್ ಟೈಟನ್ಸಲ್ಲಿ ಇರ್ತಾರೆ ಹಾರ್ದಿಕ್ ಪಾಂಡ್ಯ. ಸೀಸನ್ 2022 ಆ್ಯಂಡ್ 2023 ಸಾಕಾಗಿ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಅವರ ಇನಾಗ್ರಲ್ ಕ್ಯಾಪ್ಟನ್ಸಿ ಸೀಸನಲ್ಲೇ GTಗೆ ಅವರು ಟ್ರಾಫಿನ ಗೆಲ್ಸ್ಕೊಂಡು ಕೊಡ್ತಾರೆ 2022 ಅಲ್ಲಿ. 2023 ಕೂಡ ಬೆಟರ್ ಆಗಿತ್ತು ಅವರ ಟೀಮ್ನ ಪರ್ಫಾರ್ಮೆನ್ಸು. ಸಾಕಾಗಿ ಕಾಣಿಸ್ಕೊಂಡ್ರು ಗುಜರಾತ್ ಟೈಟನ್ಸ್ ಅವರ ಕ್ಯಾಪ್ಟನ್ಸಿಲಿ. ಅದಾದ ನಂತರ ಒಂದು ಟ್ರಾನ್ಸಿಷನ್ ಆಗೋಗ್ಬಿಡ್ತು. ಶುಭನ್ ಗಿಲ್ ಕ್ಯಾಪ್ಟನ್ಸಿ ಬಂದಾದ ನಂತರ ಏನು ಅಂತ ಮಟ್ಟಿದೆ ಹೆವಿ ಪರ್ಫಾರ್ಮೆನ್ಸ್ ಏನು ಟ್ರೋಫಿ ಗೆಲ್ಲುವಂಥ ಪರ್ಫಾರ್ಮೆನ್ಸ್ GT ಅವರು ಕೊಡ್ತಾ ಇಲ್ಲ. ಒಂಥರ ಅಲ್ಲಿದ್ದಂಥ ಒಂದು ಟೀಮೇ ಬೇರೆ, GT ಟೀಮೇ ಬೇರೆ. ಅದಕ್ಕಿಂತ ಮುಂಚೆದಂಥ ಮುಂಬೈ ಇಂಡಿಯನ್ಸ್ ಟೀಮು ಕೂಡ ಬೇರೆ. ಹಾರ್ದಿಕ್ ಪಾಂಡ್ಯ ಅವರು ಬಂದಾದಮೇಲೆ ಆದಂಥ ಮುಂಬೈ ಇಂಡಿಯನ್ಸ್ ಟೀಮೇ ಬೇರೆ. ಹೌದು, ಲಾಸ್ಟ್ ಸೀಸನ್ ಕ್ವಾಲಿಫೈ ಕೂಡ ಆಗಿದ್ರು ಪ್ಲೇ ಆಫ್ಸಿಗೆ. ನಮ್ಮ RCB ಅಗೇನ್ಸ್ಟ್ ಸೋತು ಕೂಡ ಹೋದರು. ಸೊ ಕ್ವಾಲಿಫೈ ಆಗೋದು ದೊಡ್ಡ ವಿಷಯ ಅಲ್ಲ, ಟ್ರೋಫಿಗಳದ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 2020 ಆಚೆಗೆ ಮುಂಬೈ ಇಂಡಿಯನ್ಸ್ ಅವರು ಒಂದು ಟ್ರೋಫಿನೂ ಕೂಡ ಗೆದ್ದಿಲ್ಲ. ಕಳೆದ 6 ವರ್ಷದಿಂದ ಟ್ರೋಫಿನ ಗೆದ್ದಿಲ್ಲ. ಸೊ ಅದರಿಂದ ಬಿಗ್ ಥಿಂಗ್ ಟು ವರಿ ಆಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ಗೆ. CSK ಅಟ್ಲೀಸ್ಟ್ ಗೆದ್ದಿದ್ದಾರೆ, 2020 ಆದಮೇಲೆ ಗೆದ್ದಿದ್ದಾರೆ. ಸೊ ಇವರಿಗೆ ವರಿ ಆಗೋಗ್ಬಿಟ್ಟಿದೆ. ನಾವು ಅವಾಗಲೇ ಅಲ್ವಾ ಗೆದ್ದಿದ್ದು ಗುರು. 2013 ಹಿಡ್ಕೊಂಡು 20ವರೆಗೂ ಕೂಡ 5 ಟ್ರೋಫಿ ಗೆದ್ಬಿಟ್ವಿ ನಾವು. ಬ್ಯಾಕ್ ಟು ಬ್ಯಾಕ್ ಎಲ್ಲ ಗೆದ್ಬಿಟ್ಟಿದ್ದೀವಿ, ಸೀರೀಸ್ ಆಗಿ ಗೆದ್ಬಿಟ್ಟಿದ್ದೀವಿ. ಬಟ್ ಇವಾಗ ಏನಕ್ಕೆ ಗೆಲ್ಲೋದಕ್ಕಾಗ್ತಿಲ್ಲ. ಇನ್ಫ್ಯಾಕ್ಟ್ ಕ್ವಾಲಿಫೈ ಆಗೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಗ್ಬಿಟ್ಟಿದೆ ನಮಗೆ. ಕ್ಯಾಪ್ಟನ್ಸಿ ಚೇಂಜ್ ಆಗಿರೋದು ಸೊ ಇಲ್ಲಿ ಸಿಕ್ಕಾಪಟ್ಟೆ ವರಿ ಮಾಡುವಂಥ ಥರ ಆಗೋಗ್ಬಿಟ್ಟಿದೆ. ಯಾಕಂದರೆ ಸ್ಟ್ಯಾಟ್ಸು ಕೂಡ ಅದೇ ಥರ ಹೇಳ್ತಾ ಇದೆ. 71% ವಿನ್ನಿಂಗ್ ಇತ್ತು ಇವ್ರದ್ದು ಸ್ಟ್ಯಾಟ್ಸು. ಗುಜರಾತ್ ಟೈಟನ್ಸಲ್ಲಿ ಇದ್ದಾಗ ಹಾರ್ದಿಕ್ ಪಾಂಡ್ಯ ಅವರ ಸ್ಟ್ಯಾಟ್ಸು 71% ಆಫ್ ದ ಮ್ಯಾಚಸ್ನ ಗೆಲ್ಸಿದ್ದಾರೆ ಇವರು ಆಸ್ ಎ ಕ್ಯಾಪ್ಟನ್ ಆಗಿಬಿಟ್ಟು. ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಇವರ ಕ್ಯಾಪ್ಟನ್ಸಿ ಸ್ಟ್ಯಾಟ್ಸ್ ಅನ್ನೋದು ಓವರ್ ಆಲ್ ಆಗಿ 38%ಗೆ ಕುಸ್ತು ಬಿದ್ದಿದೆ. 3 ಸೀಸನ್ ಗಮನಿಸ್ತು ಅಂತಂದರೆ 2024 ಸೀಸನಲ್ಲಿ 14 ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಕೇವಲ ಗೆಲ್ಸಿದ್ದು 4 ಮ್ಯಾಚು ಆ್ಯಂಡ್ 10 ಮ್ಯಾಚ್ನ ಸೋಲಿದ್ರು. ಲಾಸ್ಟ್ ಸೀಸನ್ ಪರವಾಗಿಲ್ಲ, ಡಿಸೆಂಟ್ ಆಗಿತ್ತು, ಚೆನ್ನಾಗಿತ್ತು. ಪ್ಲೇ ಆಫ್ಸಿಗೆ ಕೂಡ ಕ್ವಾಲಿಫೈ ಆದರು. 16 ಮ್ಯಾಚ್ನ ಆಡಿರುವಂಥವ್ರು 9 ಮ್ಯಾಚ್ನ ಗೆಲ್ಲಿಸ್ತಾರೆ. 16ರಲ್ಲಿ 9 ಮ್ಯಾಚು, 7 ಮ್ಯಾಚಲ್ಲಿ ಸೋತಿದ್ದಾರೆ. ಲಾಸ್ಟ್ ಸೀಸನು 56% ವಿನ್ನಿಂಗ್ ಪರ್ಸೆಂಟೇಜ್ ಇತ್ತು. 2024 ಸೀಸನಲ್ಲಿ 28% ವಿನ್ನಿಂಗ್ ಪರ್ಸೆಂಟೇಜ್ ಇತ್ತು. ಇಲ್ಲಿ 2026 ಅಂತ ಬಂದಾಗ 9 ಮ್ಯಾಚ್ನ ಆಡಿರುವಂಥವ್ರು ಈ ವರ್ಷದಲ್ಲಿ ಅವರ ಕ್ಯಾಪ್ಟನ್ಸಿನ ಮೇನ್ ಕ್ಯಾಪ್ಟನ್ಸಿ. ಅದು ಸೂರ್ಯಕುಮಾರ್ ಯಾದವ್ ನಿಭಾಯಿಸಿರ್ಬೋದು, ಬಟ್ ಆದರೂ ಕೂಡ ಮೈನ್ ಕ್ಯಾಪ್ಟನ್ಸಿ ಅಂತಲೇ ಬರುತ್ತೆ. ಸೊ 2 ಮ್ಯಾಚ್ನ ಗೆದ್ದರೆ, 7 ಮ್ಯಾಚ್ನ ಸೋತಿದ್ದಾರೆ. ಸೊ ಲಾಸ್ಟ್ ಮ್ಯಾಚ್ ಎಲ್ಲ ಲೆಕ್ಕ ಹಾಕೋದು, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿನೆಲ್ಲ ಲೆಕ್ಕ ಹಾಕೊಂತು ಅಂತಂದರೆ 3 ಮ್ಯಾಚ್ನ ಗೆದ್ದಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ 22%, ಆಲ್ಮೋಸ್ಟ್ 25% ಅಂತ ಬರುತ್ತೆ ಅಂತ, 25 to 28% ಬರುತ್ತೆ ಅಂತ ಅಂದ್ಕೊಳ್ಳಿ. ಲಾಸ್ಟ್ ಮ್ಯಾಚ್ನ ಗೆದ್ದಿರೋದು ನೋಡ್ತು ಅಂದರೆ 30%ನೇ ಇಟ್ಕೊಳ್ಳಿ. ಸೊ ಸುಮಾರು ಮ್ಯಾಚ್ನ 7 ಮ್ಯಾಚ್ನ ಈ ಸೀಸನು ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಸೋತಿದ್ದಾರೆ. ಸೊ 37 ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಅಂತ ಬಂದಾಗ 39 ಮ್ಯಾಚ್ ಇದುವರೆಗೂ ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರೆ. ಅದರಲ್ಲಿ 15 ಮ್ಯಾಚ್ನ ಗೆಲ್ಲಿಸ್ತು ಅಂದರೆ 24 ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಸೋತಿದ್ದಾರೆ. ಸೊ ಇಟ್ಸ್ ಅ ಬಿಗ್ ಥಿಂಗ್ ಟು ವರಿ. ಸೊ ಓವರ್ ಆಲ್ ಸ್ಟ್ಯಾಟ್ಸ್ ಅಂತ ಬಂದಾಗ 38% ಮುಂಬೈ ಇಂಡಿಯನ್ಸ್ ಅವರು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಗೆದ್ದಿದ್ದಾರೆ. ಇನ್ನು ಮಿಕ್ಕಂತ 62% ಮುಂಬೈ ಇಂಡಿಯನ್ಸ್ ಅವರು ಸೋತಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ. ಸೊ ಇದು ಬಿಗ್ ಥಿಂಗ್ ಟು ವರಿ ಆಗಿದೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂತು ಅಂದರೆ ಅವರು ಕೂಡ ಅಷ್ಟು ಚೆನ್ನಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. 2018, 2017, 2019 ಅಲ್ಲಿದ್ದಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ. ಅವಾಗ ಮುಂಬೈ ಇಂಡಿಯನ್ಸಿಗೆ ಆಡ್ತಿದ್ದಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ. ಅವಾಗ ಹಾರ್ದಿಕ್ ಪಾಂಡ್ಯ ಹೆಂಗೆ ಬರೋರು, ನಂಬರ್ 6, ನಂಬರ್ 7 ಬರೋರು, ಹಾಕೊಂಡು ಸರಿಯಾಗಿ ಚಚ್ಚವರು, ಒಂಥರ ಮುಟ್ಟು ನೋಡ್ಕೊಬೇಕಿತ್ತು. ಬೌಲರ್ಸ್ಗಳು ಬೋಲ್ ಎಲ್ಲಪ್ಪ ಹಾಕೋದು ಈ ಮನುಷ್ಯಂಗೆ ಏನೋ ಥರ ಇದ್ರು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಅಂತ ಬಂದಾಗ. ಸೊ ಆ ಥರ ಇದ್ರು ಹಾರ್ದಿಕ್ ಪಾಂಡ್ಯ ಅವಾಗ. ಬಟ್ ಇವಾಗ ಆ ಥರ ಏನು ಅಂಥ ಮಟ್ಟಿಗೆ ಹಾರ್ದಿಕ್ ಪಾಂಡ್ಯ ಡೆಡ್ಲಿ ಆಗೇನು ಕಾಣಿಸ್ಕೊಂತಿಲ್ಲ. ಅಲಾಂಗ್ ಆನ್ ಇಂದ ಇಟ್ಕೊಂಡು ಮಿಡ್ ವಿಕೆಟ್ವರೆಗೂ ಕೂಡ ಹಾರ್ದಿಕ್ ಪಾಂಡ್ಯಾಸ್ ರೀಜನ್ ಅಂತ ಇಟ್ಬಿಟ್ಟಿದ್ರು ಅವಾಗ ಹೆಸರು. ಆ ಥರ ಹಾರ್ದಿಕ್ ಪಾಂಡ್ಯ ಅವರು 6ಗಳನ್ನ ಗುದ್ದುತ್ತಾ ಇದ್ರು ಆ ಟೈಮಲ್ಲಿ. ಹಳೇ ಮುಂಬೈ ಇಂಡಿಯನ್ಸ್ ಇದ್ದಂಥ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ನಲ್ಲಿ ಆಗಿದ್ರಲ್ಲ, ಕೃಣಾಲ್ ಪಾಂಡ್ಯನೂ ಇವ್ರ ಜೊತೆಗೆ ಇದ್ರಲ್ಲ. ಸೊ ಆ ಟೈಮಲ್ಲಿದ್ದಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ, ಇವಾಗ ಇರುವಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ. ಅವ್ರ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಇವಾಗ ಆಡುವಂಥ ರೀತಿನೇ ಬೇರೆ, ಅವ್ರ ಶೈಲಿನೇ ಬೇರೆ. ಅವಾಗ ಆಡ್ತಿದ್ದಂಥ ರೀತಿನೇ ಬೇರೆ, ಶೈಲಿನೇ ಬೇರೆ.
ಸೊ ಕ್ಯಾಪ್ಟನ್ಸಿ ಸಿಕ್ಕಾದ್ಮೇಲೆ ಇರುವಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ, ಇವಾಗಿರುವಂಥ ಮುಂಚೆ ಇದ್ದಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ. ಸೊ ಇದೆಲ್ಲ ನೋಡಾದ್ಮೇಲೆ MS ಧೋನಿ ಅಂದರೆ MS ಧೋನಿ ಅವ್ರು ಕರೆದು ಮಾತ್ರಕ್ಕೆ ಅವ್ರು ಹೋಗ್ಬಿಡ್ತಾರೆ ಅಂತಲ್ಲ, ಇಲ್ಲೂ ಕೂಡ ಇವರು ಹಳಿಸ್ಕೊಂಡಿದ್ದಾರೆ. ಇವ್ರು ಕರ್ಕೊಂಬಂದಿದ್ದು 3 ವರ್ಷ ನಿಮಗೆ ಪಕ್ಕಾ ಕ್ಯಾಪ್ಟನ್ಸಿನ ಕೊಡ್ತೀವಿ ಗುರು ಅಂತ ಹೇಳ್ಬಿಟ್ಟೇ ಮುಂಬೈ ಇಂಡಿಯನ್ಸ್ ಅವರು ಕರ್ಕೊಂಬಂದ್ರೆ 3 ವರ್ಷ ಪಕ್ಕ. ಅದಾದ್ಮೇಲೆ ಗೊತ್ತಿಲ್ಲ ಏನಾಗುತ್ತೆ ಅಂದರೆ 3 ವರ್ಷ ಪಕ್ಕ ಕ್ಯಾಪ್ಟನ್ಸಿನ ಈಗ ಕೊಡ್ತೀವಿ ಅಂತ ಕರ್ಕೊಂಬಂದಂಥವ್ರು ಟ್ರೇಡ್ ಮಾಡಿಕೊಂಡು. ಸೊ ಇವಾಗ ಟ್ರೇಡ್ ಮಾಡ್ಕೊಬೇಕು ಅಂತ CSK ಅವರು ಅನ್ಕೊತಾ ಇದ್ರಂತೆ MS ಧೋನಿ ಅವರ ಒಂದು ಇದ್ರ ಮೇಲೆ. MS ಧೋನಿ ಅವ್ರು ಹೆಂಗಿದ್ರು ನೆಕ್ಸ್ಟ್ ಸೀಸನ್ ಆಡೋದಿಲ್ಲ. ಆ ಕಡೆ ಸಂಜು ಸ್ಯಾಮ್ಸನ್ ಮತ್ತು ಹಾರ್ದಿಕ್ ಪಾಂಡ್ಯ ಸೇರ್ಕೊಂಡ್ಬಿಡ್ತು ಅಂದರೆ ಒಂದೇ ಟೀಮಲ್ಲಿ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುತ್ತೆ. ಆಲ್ ಕ್ಯಾಶ್ ಡೀಲ್ನ ಮಾಡ್ಕೊಬೇಕು ಅಂತೇನೋ ಅನ್ಕೊಂತಾ ಇದ್ದಾರಂತೆ. ಇದು ಸಿಕ್ಕಾಪಟ್ಟೆ ದೂರ ಇದೆ, ಅಂದರೆ ಇನ್ನೂ 1 ವರ್ಷದ ಮಾತಿದು. ಇವಾಗ ಇನ್ನೂ IPL ನಡೀತಾ ಚಾಲ್ತಿಲಿದೆ, ಇವಾಗಲೇ ಆಗೋಗ್ಬಿಡುತ್ತೆ ಟ್ರೇಡ್ ಅಂತ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಇನ್ನೂ ಸಿಕ್ಕಾಪಟ್ಟೆ ದಿನಗಳಾಗಬೇಕು. ಆಗ್ತದೆ ಗುರು, ಏನು ಆಗೋದೇ ಇಲ್ಲ ಅಂತೇನಿಲ್ಲ. ಏನೇನೋ ಅನ್ಬಿಲೀವಬಲ್ ಥಿಂಗ್ಸ್ಗಳನ್ನ ಇವರು ಈ ಟೀಮ್ಗೆ ಹೆಂಗೆ ಬಂದರು. ಹಾರ್ದಿಕ್ ಪಾಂಡ್ಯ GTಲಿ ಟ್ರೋಫಿನ ಗೆಲ್ಸಿರೋವಂಥವ್ರು, ಆಮೇಲೆ ಬಿಟ್ಟು ಅಲ್ಲಿ ಪಟ್ಟಣ ಮುಂಬೈ ಇಂಡಿಯನ್ಸ್ಗೆ ಬರ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್. ಯಾಕಂದರೆ MS ಧೋನಿ ಬಿಟ್ಟು ಬೇರೆ ಹೋಗ್ತಾ ಇದ್ದಾರೆ ಆ್ಯಂಡ್ ಕ್ಲೋಸ್ ಆಗೋ ಕೂಡ ಇದ್ದಾರೆ. ಸಂಜು ಸ್ಯಾಮ್ಸನ್ಗೂ ಕ್ಲೋಸ್ ಆಗಿದ್ರು, ಅವ್ರನ್ನ ಕರ್ಸ್ಕೊಂಡ್ರು. ಇವ್ರನ್ನ ಕರ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಮುಂಬೈ ಇಂಡಿಯನ್ಸ್ ಟ್ರಾನ್ಸಿಷನ್ ನೋಡ್ತಾ ಇದೆ ಅಂತಂದರೆ, ಬೇರೆಯವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ನೋಡ್ತಾ ಇದೆ ಅಂತಂದರೆ, ಹಾರ್ದಿಕ್ ಪಾಂಡ್ಯರ ಜೊತೆಗೆ ಹಳಿಸ್ಕೊಂಡಿದೆ ಅಂತಂದರೆ ಖಂಡಿತ ಅವರು ಡ್ರಾಪ್ ಮಾಡ್ಬೋದು ಹಾರ್ದಿಕ್ ಪಾಂಡ್ಯನ. ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಅನ್ಕೊಬೋದು. ಬಟ್ ನೋಡೋಣ, ವೆಯ್ಟ್ ಮಾಡೋಣ. ರೂಮರ್ಸು ನಿಜ ಆಗುತ್ತಾ ಅಥವಾ ಸುಳ್ಳಾಗುತ್ತಾ ಅನ್ನೋದು ಇನ್ನೂ ಆಲ್ಮೋಸ್ಟ್ ನಮಗೊಂದು 8-9 ತಿಂಗಳು ಆಲ್ಮೋಸ್ಟ್ ನೆಕ್ಸ್ಟ್ ಆಕ್ಷನ್ ಬರೋವರೆಗೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಹಾರ್ದಿಕ್ ಪಾಂಡ್ಯ CSK ಬಂತು ಅಂದರೆ ಯಾವ ಥರ ಕಾಣಿಸುತ್ತೆ? CSK ಫ್ಯಾನ್ಸ್ಗಳು ಕಾಮೆಂಟ್ ಮಾಡಿ.